ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು 2 ದಿವಸದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಡಿಟ್ ಮಾಡೋದು ಲೇಟ್ ಆಯಿತು, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಯಾಕೆ ಅಂದರೆ ಸಂಡೇ ಆಗಿರೋದ್ರಿಂದ ಪ್ರವೀಣ್ ಅವರು ಚಿಕನ್ ಶಾಪೆಲ್ಲ ಓಪನ್ ಮಾಡಬೇಕಾಯ್ತಲ್ಲ, ಹಾಗಾಗಿ ನಾನು ಎದ್ದಿದ ತಕ್ಷಣ ಅಪ್ಪು ಎದ್ಬಿಟ್ಟ. ಹಾಗಾಗಿ ಅವನಿಗೆ ಹಾಲು ಕೊಟ್ಟು ಪ್ರವೀಣ್ ಅವ್ರಿಗೆ ಕಾಫಿ ಕಾಯಿಸ್ಕೊಟ್ಬಿಟ್ಟು ಅವರು ಚಿಕನ್ ಶಾಪ್ಗೆ ಓಪನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ನಾನು ಅಪ್ಪುನ ಕರ್ಕೊಂಡು ಒಂದು ರೌಂಡ್ ಎಲೆ ಬಿಸಿಲಲ್ಲಿ ತಾರಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಅಲ್ಲೆಲ್ಲ ಓಡಾಡಿಕೊಂಡು ಅವನಿಗೆ ಟ್ರ್ಯಾಕ್ಟ್ರು, JCB, ಕಾರು ಫಸ್ಟಿಂದನೂ ತುಂಬ ಇಂಟ್ರೆಸ್ಟು. ಮೊನ್ನೆ ಎಲ್ಲ ರಾಗಿ ಹಾಕೊಂಬರೋಕ್ಕೆ ಅಂತ ಹೋಗಿದ್ರು. ಹಾಗೆ ಬಂದು ಚೀಲ ಎಲ್ಲ ಅಲ್ಲಲ್ಲೇ ಇಟ್ಟಿದ್ರು. ಅವನಿನ್ನ ಕೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಹತ್ತಿ ಕೂರಿಸಿದ್ದೆ. ಅವನು ಆರಾಮಾಗಿ ಆಟ ಆಡಿಕೊಂಡು ಅವನಿಗೆ ಏನಾದರೂ ತೋರಿಸ್ಕೊಂಡು ಆ ವೆದರು ಬೆಳಗ್ಗೆನೆ ಅಷ್ಟು ಇದಾಗಿರುತ್ತೆ. ಅವನೇ ಕೊಟ್ಟರೆ ಹಠ ಮಾಡ್ತಾನೆ ಕುಡಿಯೋದಕ್ಕೆ. ಹಾಗಾಗಿ ನಾನೇ ಕುಡಿಸ್ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ರೌಂಡು. ಇವತ್ತು ಭಾನುವಾರ ಆಗಿರೋದ್ರಿಂದ ಪೂಜೆ ಬೇರೆ, ಆಮೇಲೆ ಸೋಮವಾರ ಕಾಲಭೈರವನ ಜಾತ್ರೆ ಕೂಡ ಇದೆ. ಹಾಗಾಗಿ 2 ದಿವಸನೂ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟು ಮಾಮೂಲಿ ನಾವು ದೇವ್ರ ಮನೆ ಪೂಜೆ ಎಲ್ಲ ಮಾಡ್ತೀವಲ್ಲ, ಹಾಗಾಗಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ನಾವು ಕೂಡ ಫ್ರೆಶ್ ಅಪ್ ಆಗಿ ಅಪ್ಪನೂ ಸ್ನಾನ ಮಾಡಿಸಿ ಅವನು ಪೂಜೆ ಮಾಡೋದಕ್ಕೆ ಇವಾಗ ಡೈರೆಕ್ಟಾಗಿ ಬಂದುಬಿಡ್ತಾನೆ ನಾನೇನೋ ಪೂಜೆ ಮಾಡಿದಾಗ. ಹಾಗಾಗಿ ಅವನಿಗೂ ಕೂಡ ನಾನು ಪೂಜೆ ಮಾಡಿದಾಗ 1-2 ಕಡ್ಡಿ ಕೊಟ್ಟರೆ ಅವ್ನು ನೋಡ್ಬೋದು ನಾವು ಹೇಗೆ ಮಾಡ್ತೀವೋ ಅವನು ಕೂಡ ಅದೇ ಥರನೇ. ನಾನು ಹಾಡು ಹೇಳ್ತಾಯಿದ್ದೆ, ಅವನು ಕೂಡ ಅಂತ ಅಂದ್ಕೊಂಡು ಅವನು ಹಾಡು ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದ. ಈ ಥರ ಒಂದು ಮುಗ್ಧತೆ ಅನ್ನೋದನ್ನ ಮುಂದೆ ಮಕ್ಕಳಲ್ಲಿ ನಾವು ಸಿಗೋದಿಲ್ಲ, ಅದನ್ನು ಕಳ್ಕೊಂಬಿಡ್ತೀವಿ. ಇವಾಗಲೇ ಅದನ್ನೆಲ್ಲ ಪುಟ್ಟದನ್ನೆಲ್ಲ ಎಂಜಾಯ್ ಮಾಡಿಬಿಡ್ಬೇಕು. ದೇವ್ರ ಪೂಜೆ ಕೂಡ ತುಂಬ ಸಿಂಪಲಾಗೆ ಮಾಡ್ಕೊಂಡಿದ್ದೆ. ನಾಳೆನೂ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಕಳಶ ಎಲ್ಲ ತೆಗೆದು ಮಾವಿನ ಎಲೆ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಕುಂಕುಮ ಅಳಿಸೋಗ್ಬಿಟ್ಟಾಯ್ತು. ಅಡುಗೆ ಮಾಡಬೇಕು. ಇವಾಗ ಸ್ವಲ್ಪ ಚಿಕನ್ ಫ್ರೈ ಮಾಡಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ನು ತಂದು ಇಟ್ಟಿದ್ದಾರೆ, ಎಲ್ಲ ವಾಶ್ ಮಾಡಿ ಪಟ್ ಅಂತ ಮಾಡಬೇಕು. ಅಪ್ಪುಗೆ TV ಹಾಕ್ಕೊಟ್ಟಿದ್ದೀನಿ, ನೋಡ್ತಾ ಇದ್ದಾನೆ. ಅವನು ನೋಡೋಷ್ಟರಲ್ಲಿ ಅವನಿಗೂ ಮಾಡಿಬಿಟ್ಟು ತಿನ್ನಿಸ್ಬೇಕು. ಚಿಕನ್ ಫ್ರೈ ಮಾಮೂಲಿ ಹೇಗೆ ಮಾಡ್ತಾರಲ್ಲ ಎಲ್ಲರೂ ಅದೇ ಥರನೇ ನಾನು ಮಾಡ್ತೀನಿ, ಏನು ಡಿಫ್ರೆಂಟಾಗಿ ಏನು ಮಾಡಲ್ಲ. ಹಾಗಾಗಿ ರೆಸಿಪಿ ಏನು ತೋರ್ಸೋಕೆ ಹೋಗಲ್ಲ, ಜಸ್ಟ್ ಸುಮ್ಮನೆ ಹಾಗೆ ತೋರಿಸ್ತೀನಿ ಅಷ್ಟೇ. ನಾನು ಯಾವ ಥರ ಮಾಡ್ತೀನಿ ಅಂದರೆ ಮಾಮೂಲಿ ಮಸಾಲ ರುಬ್ಬಿಟ್ಟು ಇದನ್ನು ಚಿಕನ್ ಫ್ರೈ ಸಾಂಬಾರು ಹೆಂಗೆ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಚಿಕನ್ ಫ್ರೈ ಮಾಡ್ತೀನಿ. ಅವರು ಚಿಕನ್ ಸಾಂಬಾರು ಥರನೇ ಮಾಡು, ಸ್ವಲ್ಪ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂದರು. ಹಾಗಾಗಿ ಅದೇ ಥರ ಮಾಡಿಬಿಡ್ತೀನಿ. ಇವಾಗ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 9-9:30 ಆಗಿತ್ತು. ಹಾಗಾಗಿ ಫಸ್ಟು ನಾಷ್ಟ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನಾನು 2 ವಾರ ಆಗಿತ್ತು ಚಿಕನ್ ಅನ್ನೋದೇ ತಿಂದಿರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಆದಷ್ಟು ವೇಸ್ಟೇ ಆಗೋದು, ಯಾಕಂದರೆ ನಾನು ತುಂಬ ಕಮ್ಮಿ ತಿನ್ನೋದು, ಪ್ರವೀಣವರು ಅಷ್ಟೇ. ಇನ್ನು ಅಪ್ಪು ಕಬಾಬ್ ಮಾಡಿದ್ರೆ ಮಾತ್ರ ತಿಂತಾನೆ, ಇಲ್ಲಾಂದರೆ ಇಲ್ಲ. ತುಂಬ ಅಡಿಕ್ಟೆಡ್ ಅಂತಲೂ ಹೇಳೋಕ್ಕಾಗಲ್ಲ, ಆದರೆ ಬಿರಿಯಾನಿ ಈ ಥರ ಮಾಡಿದ್ರೆ ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಹಾಗಾಗಿ ಇಲ್ಲಿ ನಾನು ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು 2 ಐಟಮ್ ಮಾಡ್ತಾಯಿದ್ದೀನಿ. ಒಂದು ಕಬಾಬ್, ಹಾಗೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಇದ್ದರೆ ಚಪಾತಿ ಮುದ್ದೆ ಏನಕ್ಕೆ ಬೇಕಾದ್ರೂ ತಿನ್ಬೋದು. ಹಾಗಾಗಿ ನಾನು ಚಿಕನ್ ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ. ಚಿಕನ್ ಫ್ರೈ ಆದರೆ ರೈಸು ಮುದ್ದೆಲೆಲ್ಲ ತಿಂತೀನಿ. ಹಾಗಾಗಿ 2ಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಎತ್ತಿಡ್ತೀನಿ. ಇತ್ತೀಚೆಗಂತೂ ನಂಗೆ ಗೊತ್ತಿಲ್ಲ, ಅಪ್ಪುಗೆ ಒಂದು ದಿವಸ ಮಾತ್ರ ರುಚಿ ತೋರಿಸಿದ್ದು ಕಬಾಬ್ದು. ಅದಾದಮೇಲಿಂದ ಮಂಗಳವಾರ ಬುಧವಾರ ಗಂಟನೂ ಕೇಳ್ತಾ ಇದ್ದಾನೆ ಅವನು, ಕಬಾಬ್ ಮಾಡಿಕೊಡಿ. ನಾನು ಅಮ್ಮ ಚೀಚಿ ಕಟ್ ಮಾಡಿಲ್ಲ, ಅಪ್ಪ ಚೀಚಿ ಕಟ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ ಕಬ್ಬ ಅಂತ ಬಂದು ಕೇಳ್ತಾ ಇರ್ತಾನೆ. ಅಷ್ಟು ಚೆನ್ನಾಗಿ ಅವನಿಗೆ ಅದು ಚಿಕನ್ ತಿನ್ನಬೇಕು ಅಂತ ಅನಿಸ್ಬಿಟ್ಟಿದೆ. ಇವಾಗ ನಾನು ಪೂಜೆ ಮಾಡೋದಕ್ಕೆ ಗ್ಯಾಸ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಇವಾಗೆಲ್ಲ ಸೆಟ್ ಮಾಡಿಕೊಂಡು ನಾನು ಕಬಾಬಿಗೆ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ದೆ. ಚಿಕನ್ ಫ್ರೈಗೆ ಮಸಾಲಾನ ರುಬ್ಕೊಂಡು ಫಸ್ಟು ಇವಾಗ ನಾನು ಬಾಣಲಿಲಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವು, ಈ ಚಿಕನ್ ಹಾಕಿ ಎಣ್ಣೆಲೆ ಬಾಡಿಸ್ಕೊಂಡು ಆನಂತರ ಅದು ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಪುದೀನ ಸೊಪ್ಪೆಲ್ಲ ಹಾಕಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿತ್ತು ಫ್ಲೇವರ್ ಮಾತ್ರ. ನಾನು ಇಲ್ಲಿ ಅಡುಗೆ ಮಾಡ್ತಾ ಇದ್ದಂಗೆ ಅಲ್ಲಿ ಅಪ್ಪು
ಆಟ ಆಡ್ಕೊಂಡಿದ್ದ. ನಾನು ಯಾಕೆ ಅವನ ವೀಡಿಯೋಸ್ ಜಾಸ್ತಿ ಹಾಕ್ತೀನಿ ಅಂತ ಅಂದರೆ, ನಾನು ಕೆಲಸ ಮಾಡಬೇಕಾದ್ರೆಲ್ಲ ಅವ್ನು ಏನೇನು ಮಾಡ್ತಾನೆ ಅಂತಲೂ ಕೇಳ್ತಾ ಇರ್ತೀರಾ. ಅವ್ನು ಹೆಂಗೆ ಇಟ್ಕೊಂಡು ಮಾಡ್ತೀರಾ ಅಂತ. ಸೊ ಇದೇ ಥರ ಮಾಡ್ತಾ ಇರ್ತಾನೆ. ಅವ್ನಿಗೆ ಅದೊಂದು ಗಾಡಿ ಸಿಕ್ಕಿದ್ರೆ, ಇಲ್ಲೇನಾದರೂ ಐಟಮ್ಗಳು ಸಿಕ್ಕಿದ್ರೆ ಅದ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ. ನಾನು ಆರಾಮಾಗಿ ಕೆಲಸ ಮಾಡ್ತೀನಿ. ಇಲ್ಲಿ ನಾನು ಚಪಾತಿ ಹೊಸ್ಕೊತಾ ಇದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ. ಹಾಗೆ ಕಬಾಬ್ ಕೂಡ ಹಾಕಿದ್ದೆ. ಅಪ್ಪುನು ತಿಂತಾನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸರಿ ಜೊತೆಗೆ ಕಬಾಬ್ ತಿನ್ನಿಸ್ದೆ. ನಮಗೆ ಚಪಾತಿ ಫ್ರೈ ಕಬಾಬು ಸಿಂಪಲಾಗಿ ನಾಷ್ಟ ಮುಗಿಸ್ಕೊಂಡೆ. ಈ ಥರ ಅಡುಗೆ ಮಾಡ್ತಾ ಮನೆ ಕೆಲಸ ಮಾಡ್ತಾ ನಮಗೆ ಜೀವನದಲ್ಲಿ ಬೇಸರ ಆಗಿಬಿಡುತ್ತೆ. ಅಯ್ಯೋ ಯಾವಾಗಲೂ ಇದೇ ಮಾಡಬೇಕು, ಯಾವಾಗಲೂ ಹೀಗೆ ಅಂತಲೇ ಅಂದ್ಕೊತಾ ಇರ್ತೀವಿ. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಅಡುಗೆ ಮಾಡ್ತಾ ಏನಾದರೂ ಹೊಸದನ್ನು ಕಲಿತಾ ಹೋದರೆ ನಮಗೆ ಬೇಜಾರು ಅನ್ನೋದು ಆಗಲ್ಲ. ಅದು ನಾನು ಕಲ್ತಿರೋ ಪಾಠ. ಏನಾದರೂ ಆಗಿರ್ಬೋದು, ನೀವು ಕೆಲಸ ಮಾಡಿ ಎಲ್ಲ ಮುಗಿಸ್ಕೊಳ್ಳಿ, ನಿಮಗೆ ಅಂತ ಒಂದಿಷ್ಟು ಟೈಮ್ ಕೊಡಿ, ಏನಾದರೂ ಮಾಡಿ. ರೆಡಿ? ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಮೊನ್ನೆ ನಾನೊಂದು ಪ್ರಿನ್ಸಸ್ ಕಟ್ಟಿಂಗ್ದು ಬ್ಲೌಸ್ದು ಇದನ್ನು ನೋಡಿಕೊಂಡು ಬರೆದು ಎತ್ತಿಟ್ಕೊಂಡಿದ್ದೆ ಮೆಷರ್ಮೆಂಟೆಲ್ಲ. ಸೊ ನೆನ್ನೆ ಅದನ್ನು ನಾನು ಟ್ರೈ ಮಾಡಿದೆ, ಆದರೆ ತುಂಬ ಕನ್ಫ್ಯೂಷನ್ ಆಗೋಯಿತು. ಪೇಪರ್ ಕಟ್ಟಿಂಗ್ ಮಾಡಿದೆ, ಆದರೆ ಅದರಲ್ಲೇ ತುಂಬ ಕನ್ಫ್ಯೂಷನ್ ಆಗೋಯಿತು. ಅದಕ್ಕೋಸ್ಕರ ಸುಮ್ಮನಾಗ್ಬಿಟ್ಟೆ. ಇವತ್ತು ನಾನು ಅದಕ್ಕೋಸ್ಕರ ಅದು ಬಿಟ್ಬಿಟ್ಟು ಅಟ್ಲೀಸ್ಟ್ ಡ್ರೆಸ್ ಕಟ್ಟಿಂಗ್ ಆದರೂ ಕಲ್ತ್ಕೊಳ್ಳೋಣ ಅಂದರೆ ನನಗೆ ಸೈಡ್ ಟಾಪ್ ಕಟ್ಟಿಂಗ್ಸ್ ಬರುತ್ತೆ. ಆದರೆ ಲೆಹೆಂಗಾ ಟೈಪು ಅಂದರೆ ಏನಂತಾರೆ ಅದನ್ನು, ಲಾಂಗ್ ಡ್ರೆಸ್ ಕಟ್ಟಿಂಗ್ ಬರುತ್ತಲ್ವ, ಅಂದರೆ ಸ್ಯಾರಿಲಿ ಡ್ರೆಸ್ ಕಟ್ ಮಾಡ್ತಾರಲ್ವ, ಆ ಥರದ್ದು ಕಲಿಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಹಾಗಾಗಿ ಅದು ಡ್ರೆಸ್ ಮೆಷರ್ಮೆಂಟು ಯಾವ ಥರ ಎಲ್ಲ ತೊಗೊಳ್ಳೋದು ಅಂತ ನಾನೊಂದು 2 ವೀಡಿಯೋನ ನೋಡಿ ಅದನ್ನು ಮೆಷರ್ಮೆಂಟಲ್ಲಿ ಇವಾಗ ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೀನಿ. ಸ್ಲೀವ್ಸು, ಬ್ಯಾಕು, ಫ್ರಂಟು, ಆಮೇಲೆ ಅದು ಕೆಳಗೆ ಬರೋ ಅಂಥ ಏನಂದರೆ ಡ್ರೆಸ್ಸು, ಸೊ ಬಾಟಮ್ ಪಾರ್ಟ್ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಇವಾಗ ನನ್ನ ಹತ್ರ ಒಂದು 2-3 ಸ್ಯಾರಿ ಇದೆ ಹಳೇದು. ಹಾಗಾಗಿ ಅದರಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1-2 ಸತಿ ಟ್ರೈ ಮಾಡಿದ್ರೇ ಅಲ್ವಾ ಎಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ಸರಿ ಮಾಡಿದ್ದೀವಿ ಅಂತ ನಮಗೂ ಗೊತ್ತಾಗಿ ಇನ್ನೂ ಚೆನ್ನಾಗಿ ಕಲಿಯೋಕ್ಕಾಗೋದು. ಹಾಗಾಗಿ 1-2 ಸೀರೆ ಹಾಳಾದರೂ ಹಾಳಾಗಲಿ ಡ್ರೆಸ್ ಕಟ್ಟಿಂಗು ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ನನಗೆ ಲಾಂಗ್ ಡ್ರೆಸ್ಸಸ್ ನಂಗೆ ತುಂಬಾ ಇಷ್ಟ ಇತ್ತೀಚೆಗೆ. ಹಾಗಾಗಿ ಅದನ್ನು ಕಲಿಯೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿಲಿ ಕಟ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ತೀನಿ. ನೋಡೋಣ, ಇವತ್ತಾದರೆ ಕಂಪ್ಲೀಟ್ ಸ್ಟಿಚಿಂಗ್ ಆದರೆ ಅದನ್ನು ಹಾಕ್ಕೊಂಡು ತೋರಿಸ್ತೀನಿ. ಎಲ್ಲಾದರೂ ತಪ್ಪಾಗಿದೆಯಾ, ಏನು ತಪ್ಪು ಮಾಡಿದ್ದೀನಿ ಅಂತಲೂ ಕೂಡ ಬೇಕಾದ್ರೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಇರ್ಬೋದು ನಾನು ಡ್ರೆಸ್ ಕಟ್ಟಿಂಗ್ದು ಮೆಷರ್ಮೆಂಟು, ಸ್ಲೀವ್ಸ್ ಆಗಿರ್ಬೋದು, ಆಮೇಲೆ ಇದು ಫ್ರಂಟು ಮತ್ತು ಬ್ಯಾಕು 2 ಪೋರ್ಷನ್ದು ಒಂದೇ ಇದರಲ್ಲಿ ನಾನು ಬರೆದು ಇಟ್ಕೊಂಡಿದ್ದೀನಿ. ಹಾಗೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಸ್ಟಿಚ್ ಮಾಡೋದಕ್ಕೆ ಅಂತ ಬರ್ತಿದ್ದೀನಿ. ಹಾಗೆ ಇದು ಬಂದು ಟಕ್ ಹಿಡಿತಾರಲ್ವ, ಫ್ರಂಟ್ ಪಾರ್ಟ್ದು ಟಕ್ ಹೇಗೆ ಹಿಡಿಬೇಕು ಅನ್ನೋದು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಹಾಗೆ ಬಾಟಮ್ ಪಾರ್ಟ್ ಕಟ್ಟಿಂಗ್ ಹೇಗೆ ಮಾಡಬೇಕು, ಎಷ್ಟು ಪೀಸ್ ತೊಗೊಬೇಕು, ಎಷ್ಟು ಲೆಂತಿಗೆ ತೊಗೊಬೇಕು, ಆಮೇಲೆ ಮಾರ್ಜಿನ್ ಎಷ್ಟಿರಬೇಕು, ಆಮೇಲೆ ಪ್ಲೇಟ್ಸ್ ಹೇಗೆ ಮಾಡಬೇಕು, ಎಷ್ಟರಿಂದ ಎಷ್ಟು ಲೆಂತ್ಗೆ ಎಷ್ಟು ಫೋಲ್ಡ್ಗೆ ಪ್ಲೇಟ್ಸ್ ಮಾಡಬೇಕು ಅದನ್ನು ಬರೆದಿದ್ದೀನಿ. ಹಾಗೆ ಬಾಡಿ ಪಾರ್ಟ್ ವಿಡ್ತು ಅದನ್ನು ಎಷ್ಟು ತೊಗೊಬೇಕು, ಆಮೇಲೆ ಲೈನಿಂಗ್ ಎಷ್ಟು ಮೀಟ್ರ್ ಬೇಕಾಗುತ್ತೆ ಅನ್ನೋದನ್ನು ತೊಗೊಂಡಿದ್ದೀನಿ. ಆದರೆ ಇವತ್ತು ಲೈನಿಂಗಲ್ಲಿ ಟ್ರೈ ಮಾಡಲ್ಲ, ವಿತೌಟ್ ಲೈನಿಂಗಲ್ಲಿ ಡ್ರೆಸ್ನ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. 2-3 ಸೀರೆ ಇದ್ದಾವೆ, ಅದಕ್ಕೇನು ಲೈನಿಂಗ್ ಬೇಕಾಗಿಲ್ಲ, ತುಂಬ ದಪ್ಪ ಇದೆ ಬಟ್ಟೆ. ಹಾಗಾಗಿ ವಿತೌಟ್ ಲೈನಿಂಗು ಫಸ್ಟ್ ಕಲಿಯೋಣ, ಆಮೇಲೆ ವಿತ್ ಲೈನಿಂಗ್ 1 ಸೀರೆ, ವಿತೌಟ್ ಲೈನಿಂಗ್ 1 ಸೀರೆ, 2 ಕಲಿಯೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಕಾಫಿ ಕಲರ್ ಒಂದು ಸೀರೆ, ಸೊ ಸ್ಯಾರಿ ಸಿಕ್ತು. ಈ ಬ್ರೌನ್ ಕಲರ್ ಸ್ಯಾರಿ ಇದು ಬಂದು ಅಮ್ಮನ ಸ್ಯಾರಿ, ಅಮ್ಮನ ಸೀರೆ ನಾನು ತೊಗೊಂಬಂದಿದ್ದೆ. ಉಟ್ಕೊಂಡು ತಿನ್ಕೊಡು, ಯಾವಾಗಾದರೂ ನಾನು ಭಾನುವಾರದೊತ್ತು ಪೂಜೆ ಎಲ್ಲ ಮಾಡ್ತೀನಲ್ವ, ಆವಾಗ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ರೌನು ಬಾರ್ಡರ್ ಕೂಡ ಇದೆ. ಇದಕ್ಕೆ ಈ ಥರ ಬಾರ್ಡರ್ ಬಂದಿದೆ, ತುಂಬ ಹಳೇದೇನೆ, ನಾನು ಇಸ್ಕೊಂಬಂದಿದ್ದೆ. 1-2 ಸತಿ ಏನೋ ಹಾಕ್ಕೊಂಡಿದ್ದೆ. ಹಾಗಾಗಿ ಇವಾಗ ಇದೇ ಸೀರೆಯಲ್ಲಿ ಕಟ್ ಮಾಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ. ಅಪ್ಪುಗೆ ಮಲಗಿಸ್ದೆ ಅವನ್ನ, ಯಾಕೆ ಅಂದರೆ ಅವನು ಇವಾಗ ABCD ಈ ಥರದನ್ನೆಲ್ಲ ಹೇಳ್ಕೊಟ್ರೆ ಹೇಳ್ತಾನೆ. ನೀವು ನೋಡಿದ್ರಲ್ಲ, ಜನವರಿ, ಫೆಬ್ರವರಿ, ಸಂಡೇ, ಮಂಡೇ ಇದನ್ನೆಲ್ಲ ನಾನೇ ಅವಾಗವಾಗ ಹೇಳ್ಕೊಡ್ತಾ ಇರ್ತೀನಿ. ಅವ್ನಿಗದು ಟ್ವಿಸ್ಟ್ ಆಗ್ತಾಯಿದೆ ನಾಲ್ಗೆ. ಹೇಳ್ತಾನೆ. ಅವನ್ನ ಮಲಗಿಸ್ಬಿಟ್ಟು ನಾನಿಲ್ಲಿ ಈ ಸ್ಯಾರಿಲಿ ಫಸ್ಟು ನಾನು ಡ್ರೆಸ್ ಯಾವತ್ತೂ ಟ್ರೈ ಮಾಡಿಲ್ಲ, ಜಸ್ಟ್ ಟಾಪ್ಗಳು ಮಾತ್ರ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೆ. ಅದರ ಲಾಂಗ್ ಡ್ರೆಸ್ಸಸ್ಸು ನಾನು ಯಾವತ್ತೂ ಮಾಡಿಲ್ಲ. ಹಾಗಾಗಿ ಇವತ್ತು ಕಟ್ ಮಾಡಿ ಮಾಡೋಣ ಅಂತ. ಯಾಕೆ ಯಾವಾಗಲೂ ಹೊಸ ಪ್ರಯತ್ನ ಅಂದರೆ
ನಮ್ಮ ಮನೆ ಕೆಲಸ ಮಾಡ್ತೀವಿ 24 ಗಂಟೆ ಈಚೆಗಡೆ ಕೆಲಸ, ಮನೆ ಒಳಗಡೆ ಕೆಲಸ. ಕೆಲ್ಸಕ್ಕೆ ಹೋಗಿ ಬಂದ್ಬಿಡ್ಬೋದು. ಆದರೆ ಮನೆ ಕೆಲಸ ಇದೆಯಲ್ಲ ಅದು ಸಾಮಾನ್ಯ ಅಲ್ಲ. ಏನಾದರೂ ಒಂದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಎಷ್ಟು ಡಿಪ್ರೆಷನ್ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಅಂದರೆ, ನನ್ನೇ ತಗೊಳ್ಳಿ, ನಾನು ಮನೇಲಿದ್ದೀನಿ. ಕೆಲಸ ಮಾಡ್ತಾ ಮಾಡ್ತಾ ನನಗೆ ಒಂಥರ ಬೇಜಾರು. ಅಯ್ಯೋ ಯಾವಾಗಲೂ ಇದೇ ಕೆಲಸ, ಯಾವಾಗಲೂ ಇದೇ ರುಟೀನ್, ಯಾವಾಗಲೂ ಇದೇ ಆಗೋಯ್ತಲ್ಲ, ಜೀವನನೇ ಇಷ್ಟೇ ಅಂತ ಅನಿಸೋ ತನಕನೂ ನಂಗೆ ಹೋಗ್ಬಿಡುತ್ತೆ ಕೆಲವು ಸತಿ. ಅದಕ್ಕೋಸ್ಕರ ನಾನು ಈ ಥರ ಅವಾಗವಾಗ ನನಗೇನೆಲ್ಲ ಟ್ರೈ ಮಾಡಬೇಕು ಅಂತ ಅನಿಸುತ್ತೋ, ಪರ್ಫೆಕ್ಟಾಗಿ ಟ್ರೈ ಮಾಡಲಿಲ್ಲ ಅಂದರೂ ಟ್ರೈ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಇವಾಗ ನಾನು ಹೇಳಿದ್ದೀನಿ, ಈಚೆ ಎಲ್ಲ ಹೋಗಿ ಕಲಿಯೋದಕ್ಕಾಗ್ತಾಯಿಲ್ಲ. ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಟೈಲರಿಂಗ್ ಮಾಡಬೇಕು, ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು, ಮೇಕ್ ಓವರ್ ಕಲಿಬೇಕು, ಇದನ್ನೆಲ್ಲ ಆಸೆ ಇದೆ ನನಗೆ. ಆದರೆ ಈಚೆ ಹೋಗೋದಕ್ಕಾಗ್ತಾ ಇಲ್ವಲ್ಲ, ಹಾಗಾಗಿ ಅಷ್ಟೇ. ಮನೆಯಲ್ಲೇ ಆದಷ್ಟು ನಮಗೆ ಫೋನ್ ಇರೋದ್ರಿಂದ ಅದರಲ್ಲೇ ನೋಡಿಕೊಂಡು ಒಂದಿಷ್ಟು ನನ್ನ ಮೆಜರ್ಮೆಂಟು, ನಮ್ಮ ಬಾಡಿ ಮೆಜರ್ಮೆಂಟ್ಗೆ ತೊಗೊಂಡು ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಅಷ್ಟೇ, ನನ್ನ ಕೈಲಿ ಆಗಲ್ಲ, ನಾವು ಮನೇಲೇ ಇರ್ತೀವಿ ಅನ್ನೋ ಡಿಪ್ರೆಷನ್ ಬಿಟ್ಟು ನಿಮಗೆ ಸಿಗೋ ಸಮಯದಲ್ಲಿ ಏನಾದರೂ ಟ್ರೈ ಮಾಡಿ. ಇವಾಗ ಹೇರ್ ಕ್ರಂಚಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಮಾಡ್ತಾರೆ ಕೆಲವರು. ಈ ಥರ ಮನೇಲೇ ನಿಮ್ಗೆ ಏನೇನಾಗುತ್ತೋ ಅದನ್ನೆಲ್ಲ ಟ್ರೈ ಮಾಡಿ. ಇವಾಗ ಅದು ನಮಗೇನು ಉಪಯೋಗ ಇಲ್ಲ ಅಂತ ಅನಿಸುತ್ತೆ, ಆದರೆ ಮುಂದೆ ಒಂದು ದಿವಸ ಅದೇ ನಮ್ಮನ್ನು ಕೈ ಹಿಡಿಯುತ್ತೆ. ಇವಾಗ ನಾವು ಟೈಲರಿಂಗ್ ಏನೋ ಒಂದು ಮಾಡ್ತಾಯಿದ್ದೀನಿ, ಮುಂದೆ ಅದೇ ನಮ್ಮ ಕೈ ಹಿಡಿಬೋದು ಅಲ್ವಾ? ಇವಾಗ ಏನೋ ಒಂದು ಜ್ಯುವೆಲರಿದೇನೋ ಮಾಡ್ತಾಯಿದ್ವಿ, ಅದೇ ನಮ್ಮ ಮುಂದೆ ಕೈ ಹಿಡಿಬೋದು. ಈ ಥರ ಆಗುತ್ತೆ. ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ನನಗೆ ಅಂತೂ ತುಂಬ ಆ ಥರ ಕಮೆಂಟ್ಸ್ಗಳು ಬರ್ತಾಯಿತ್ತು. ಮನೇಲೇ ಇರ್ತೀವಿ, ಏನೂ ಮಾಡೋದಕ್ಕಾಗ್ತಾಯಿಲ್ಲ, ತುಂಬ ಬೇಜಾರಾಗುತ್ತೆ ನನಗೆ, ಏನು ಮಾಡೋದು, ಇಷ್ಟು ಆ್ಯಕ್ಟಿವಾಗಿ ಹೇಗಿರೋದು ಅಂತೆಲ್ಲ ಕೇಳ್ತೀರಾ. ಖಂಡಿತವಾಗ್ಲೂ ನಾನು ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ತೀನಿ. ಹೇಗೆ ಆ್ಯಕ್ಟಿವ್ ಆಗಿರ್ಬೋದು, ನಮಗೆ ನಾವು ಹೆಣ್ಮಕ್ಳು ಹೇಗೆ ಮೋಟಿವೇಶನ್ ಆಗಿ ತೊಗೊಂಡು ಇರ್ಬೋದು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ನಾನು ಸಂಜೆ ಏನಾಯಿತು ಅಂದರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಕಟ್ ಮಾಡ್ತಾ ಇರ್ಬೇಕಾದ್ರೆ ಅಪ್ಪು ಕೂಡ ಎದ್ದ. ಅವನ ಜೊತೆನೇ ಮಾತಾಡಿಕೊಂಡು ಎಲ್ಲನೂ ಪಿನ್ ಮಾಡಿ ಎತ್ತಿಟ್ಕೊಂಡೆ ಬಾಟಮ್ ಪಾರ್ಟು. ಹಾಗೆ ಸಂಜೆ ಅಪ್ಪು ಆಟ ಆಡ್ಕೊಂಡಿದ್ನಲ್ಲ, ಹಾಗಾಗಿ ನಾನು ಬಾಟಮ್ ಪಾರ್ಟ್ನ ಫಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ನೆರಿಗೆ ಎಲ್ಲ ಹಿಡ್ದು ಎಲ್ಲ ಸ್ಟಿಚ್ ಹಾಕ್ಕೊಂಡೆ. ನನಗೆ ಬಾಟಮ್ ಪಾರ್ಟ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ 1 ಅವರ್ ಆಗೋಯಿತು. ನನಗೆ ಮೇಲ್ಗಡೆ ಏನು ಪೋರ್ಷನ್ ಇರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಯಾವುದೋ ಸಪ್ತಸಾಗರ ಮೂವಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಅದು ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ನಾನು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೋಮವಾರದ ವ್ಲಾಗು. ಆದಿಚುಂಚನಗಿರಿ ದೇವಸ್ಥಾನದಲ್ಲಿ ಜಾತ್ರೆ ಇವತ್ತು. ಹಾಗಾಗಿ ನಮ್ಮ ಮನೇಲೂ ನಾವು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ, ಕಿಚನ್ ಕ್ಲೀನ್ ಮಾಡಿ, ಆನಂತರ ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಜೊತೆಗೆ ನಾನು ಬಟ್ಟೆ ಕೂಡ ಒಗಿಬೇಕಾಗಿತ್ತು, ಬಟ್ಟೆ ಒಗ್ದಿರಲಿಲ್ಲ. ಹಾಗಾಗಿ ಸಂಜೆ ಪೂಜೆ ಮಾಡಿಕೊಂಡು ಇವಾಗ ಸ್ವಲ್ಪ ಟಿಫನ್ ಎಲ್ಲ ಮುಗಿಸಿ ಬಟ್ಟೆಗಳ್ನ ಒಗ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಪ್ಪು ಡ್ರೈ ಫ್ರೂಟ್ಸ್ ಕೇಳ್ದ, ಆಮೇಲೆ ಬಿಸ್ಕೆಟ್ ಎತ್ಕೊಂಡ್ಬಿಟ್ಟ. ಅವನಿಗೆ ನಾನು ಕೊಡಲ್ಲ ಅಂತ ಹೇಳಿದ್ರು ಬಿಡಲಿಲ್ಲ, ಒಂದನ್ನು ಕೇಳ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೊಟ್ಟೆ. ಇಲ್ಲಿ ನಾನು ಕ್ಯಾಮ್ರಾ ಇಕ್ಕಿದ್ನಲ್ವ, ಹಾಗಾಗಿ ಅದನ್ನು ನೋಡಿ ಏನೇನೋ ಹೇಳ್ತಾ ಇದ್ದ. ಫಸ್ಟು ನಾನು ರೈಸ್ಗೆ ಇಟ್ಕೊಂಡು ಸಿಂಪಲ್ಲಾಗಿ ಮಿಕ್ಸ್ ವೆಜಿಟೇಬಲ್ಸ್ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾರ್ನ್ ಎಲ್ಲ ಇತ್ತು, ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಅಪ್ಪುಗೆ ಯಾಕೋ ಇವಾಗ ನೆಗಡಿ ಕೂಡ ಶುರು ಆಗ್ಬಿಟ್ಟಿದೆ. ಯಾಕೆ ಅಂತ ಗೊತ್ತಾಗಲ್ಲ, ಇದ್ದಕ್ಕಿದ್ದಂಗೆ ಕೆಮ್ಮು, ನೆಗಡಿ ಎಲ್ಲನೂ ಬರುತ್ತೆ ಅವನಿಗೆ. ಕಷಾಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅಲ್ಲಿ ಅವ್ರ ಡ್ಯಾಡಿ ಹುಲ್ಲೆಲ್ಲ ಹಾಕಿದ್ದಕ್ಕೆ ಕಿರ್ಚಾಡ್ಕೊಂಡು ಕೇಳ್ತಾ ಇದ್ದ. ಅವನಿಗೆ ಫೇವ್ರೇಟ್ ವೆಹಿಕಲ್ ಅಂದರೆ ಇದೊಂದು ಇವಾಗ ಸಿಕ್ಬಿಟ್ಟಿದೆಯಲ್ಲ, ಆಟ ಆಡ್ಕೊಂಡಿರ್ತಾನೆ. ನಾನೇನು ಹೇಳ್ತೀನಿ ಅಂದರೆ, ಮನೇಲಿ 24 ಗಂಟೆ ಕೆಲಸ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಮ ಥರ ಅಟ್ಲೀಸ್ಟ್ ಸಣ್ಣದು ಟ್ರೈ ಮಾಡೋದಕ್ಕಾಗ್ತಾಯಿಲ್ಲ ಅಂತೆಲ್ಲ ಕೇಳಿದರೆ, ಆ ಥರ ಅನಿಸ್ದಾಗ ನಿಮಗೆ ಮಕ್ಳ ಜೊತೆ ಜಾಸ್ತಿ ಇನ್ವಾಲ್ವ್ ಆಗಿ ಮಕ್ಕಳನ್ನ ಆದಷ್ಟು ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇಷ್ಟು ಪುಟ್ಟ ಮಗು ಆದರೂ ಪರವಾಗಿಲ್ಲ, 2 ವಯಸ್ಸು 3 ವಯಸ್ಸು ಅಂತ ಆದಾಗ ಅವ್ರ ಜೊತೆ ನೀವು ಬೆರೆಯೋಕ್ಕೆ ಶುರು ಮಾಡಿ. ಅವ್ನಿಗೇನಾದರೂ ಹೇಳ್ಕೊಡ್ತಾ ಇರ್ರಿ, ಅವನ ಜೊತೆ ಮಾತಾಡ್ತಾ ಇರ್ರಿ. ಅವಾಗ ನಾವು ಮಾಡೋ ಕೆಲಸ ಸಾಗ್ತಾ ಇರುತ್ತೆ. ಈ ಕಡೆ ನಮಗೂ ಕೂಡ ಒಂದು ಮೈಂಡು ಆ ಕಡೆ ಹೋಗಲ್ಲ. ಅಯ್ಯೋ ನಾನು ಯಾವಾಗಲೂ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಸ್ಟ್ರೆಸ್ ಆಗುತ್ತೆ ಅನ್ನೋದು ಕಡೆ ಹೋಗಲ್ಲ. ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಕೆಲಸಗಳು ಕೂಡ ಮುಗ್ದೋಗುತ್ತೆ. ಅಯ್ಯೋ ಇಷ್ಟು ಜಲ್ದಿ ಮುಗ್ದೋಯ್ತಾ ಅಂತ ಅನಿಸುತ್ತೆ. ನಾನಿಲ್ಲಿ ಅಡುಗೆ ಮಾಡ್ಕೊಳ್ಳೋಷ್ಟಕ್ಕೆ ನನ್ನ ಮಗ ಆಗಲೇ ಡ್ರೆಸ್ಸಿಂಗ್ ಟೇಬಲ್ ಬಂದು ಈಚೆಗಡೆದೆಲ್ಲ ತೆಗ್ದಾಕಿ ಎಲ್ಲ ಅದ್ರ ಮೇಲೆಲ್ಲ ಜೋಡಿಸಿ ಎಲ್ಲ ಇಕ್ಬಿಟ್ಟಿದ್ದ. ಇಷ್ಟು ತೀಟೆ ಅಂದರೆ ಅಷ್ಟು ತೀಟೆ. ಹಾಗಾಗಿ ನಾನಿಲ್ಲಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವನು ಎತ್ಕೊಂಡು ಅಡುಗೆನ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಡ್ರೆಸ್ಸಿಂಗ್ ಟೇಬಲ್ ಪೂರ್ತಿ ಹಾಳು ಮಾಡಿ ಇಟ್ಬಿಟ್ಟಿರ್ತಾನೆ ನನ್ನ ಮಗ. ಈ ಥರ ಮಕ್ಳ ಜೊತೆನೂ ಕೆಲಸ ಮಾಡಬೇಕು, ಮನೆ ಜವಾಬ್ದಾರಿ ನೋಡ್ಕೊಬೇಕು. ನಮಗಿಂತ ತುಂಬ ಕಷ್ಟದಲ್ಲಿ ಮನೇನ ಎಲ್ಲನೂ ನಿಭಾಯಿಸ್ತಾ ಇರ್ತಾರೆ. ಎಲ್ಲ ಒಂದು ಹೋರಾಟದಲ್ಲೇ ಅಲ್ವಾ ಮಾಡ್ತಾಯಿರ್ತಾರೆ. ಹಾಗಾಗಿ ಕೀಪ್ ಸ್ಟ್ರಾಂಗ್ ಅಂತ ಹೇಳ್ತೀನಿ. ನಾನು ಹೇಳೋ ಪ್ರಕಾರ ಕೆಲಸ ಮಾಡ್ತಾ ಸಣ್ಣ ಪ್ರಯತ್ನಗಳ್ನ ಶುರು ಮಾಡಿ, ಅದು ಮುಂದೆ ದೊಡ್ಡದಾಗೇ ಆಗುತ್ತೆ.
ಇಲ್ಲಿ ನೋಡ್ಬೋದು ನನ್ನ ಮಗ ಕೆಳಗೆ ಬಿಟ್ಟೆ ಅಂತ ಹೇಳ್ಬಿಟ್ಟು ತಿರ್ಗಾ ಅದು ಅವ್ನಿಗೆ ಬೇಜಾರಾದರೂ ಖುಷಿಯಾದರೂ ಅದನ್ನೇ ತಗೊಂಡು ಅದರಲ್ಲೇ ಆಟ ಆಡೋದು. ಹಾಗೆ ಹೆಂಗೋ ಹಬ್ಬ ಹತ್ರ ಬರ್ತಾಯಿದೆ, ಮುಂದೆಗಡೆ ಅಂತೂ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾಯಿದ್ರು ಅಲ್ವಾ, ತುಂಬಾ ಧೂಳು ಇದು ಎಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರೂ ಆಗ್ತಾಯಿಲ್ಲ, ಇದೇ ಥರ ಕಾಣಿಸ್ತಾ ಇದೆ. ನನಗಂತೂ ಬೇಜಾರಾಗ್ಬಿಟ್ಟಿದೆ. ಮುಂದೆಗಡೆ ಅಂತೂ ಆ ಧೂಳು ಬಂದು 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 ಆ ರೋಡ್ ಕನ್ಸ್ಟ್ರಕ್ಷನ್ ಅರ್ಧ ಧೂಳು ಹಿಂಗೆ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು 11:30 ಆಯಿತು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ. ಆನಂತರ ನಾನು ಬಟ್ಟೆ ಒಗೆಯೋದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸೋಮವಾರ ಟಿಫನೆಲ್ಲ ಅಂದರೆ ಕಮ್ಮಿ ಮಾಡ್ಕೊಂಡಿದ್ನಲ್ಲ, ಜಲ್ದಿ ಆಗೋಗಿತ್ತು. ಹಾಗಾಗಿ 11:30ಗೆ ನಾನು ಬಟ್ಟೆ ಒಗೆಯೋದಕ್ಕೆ ಸ್ಟಾರ್ಟ್ ಮಾಡಿ ಅಪ್ಪುನ ಕರ್ಕೊಂಡು, ಅವನಿಗಂತೂ ವೆರೈಟಿ ಬಟ್ಟೆಗಳು, ಅವನದೇ ಅರ್ಧ ಜಾಸ್ತಿ 2 ಕಂಬಿಯಷ್ಟು ನಾನು ಬಟ್ಟೆನ ಅವ್ನ್ದು ಹಾಕಿದ್ದೀನಿ. ಇವತ್ತು ನೋಡ್ಬೋದು ನೀವು 2-3 ಬಟ್ಟೆ ಅವ್ನು ಚೇಂಜ್ ಮಾಡಿರೋದು ಬೆಳಗ್ಗೆಯಿಂದ. ಯಾಕೆ ಅಂದರೆ ಇವಾಗ ಇಲ್ಲಿರ್ತಾನೆ, ಆಲೆ ಇನ್ನೆಲ್ಗೋ ಹೋಗಿ ನೀರು ಹಾಕ್ಕೊಳ್ಳೋದು, ಆಮೇಲೆ ಏನಾದರೂ ಮಣ್ಣು ಮಾಡ್ಕೊಳ್ಳೋದು ಮಾಡ್ತಾನೆ. ಅಲ್ಲಿಂದ ಓಡಿ ಬಂದ್ಬಿಟ್ಟು ಅಮ್ಮ ಬಟ್ಟೆ ಬಿಚ್ಚಾಕು, ಅಮ್ಮ ಬಟ್ಟೆ ಬಿಚ್ಚಾಕು, ನನಗೆ ನೀರಾಗೈತೆ ಮಣ್ಣಾಗೈತೆ ಅಂತ ನನ್ನನ್ನು ಹಿಂಸೆ ಮಾಡ್ತಾನೆ. ಹಾಗಾಗಿನೇ ಅವ್ನಿಗಂತೂ ದಿನ ನಾವು ಬದಲಾಯಿಸ್ತೀವೋ ಇಲ್ವೋ, ಅವನಿಗೆ ಫಸ್ಟು ಬದಲಾಯಿಸ್ಬಿಡ್ಬೇಕು. ಆ ನೀರಲ್ಲಿ ಆಟ ಆಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಅಲ್ಲಿಗೆ ನನ್ನ ಮೇಲೂ ನೀರು ಚೆಲ್ಬಿಟ್ಟ. ಹಿಂಗೆ ಹಂಗೆ ಆಡಲ್ಲ ಅವನು. ಅವನ ಜೊತೆನೇ ಕರ್ಕೊಂಡೋಗಿ ಆ ಕ್ಲಿಪ್ಗಳ್ದು ಬಾಕ್ಸ್ ಕೊಟ್ಟಿದ್ದೆ, ಎತ್ಕೊಡು ನನಗೆ ಒಂದೊಂದೇ ಅಂತ. ಒಂದು 2, 3, 4, 5 ಕೊಟ್ಟ. ಆಮೇಲೆ ಅವ್ನಿಗೆ ಸುಸ್ತಾಗೋಯ್ತು. ಆಮೇಲೆ ಅವ್ನ ಪಾಡಿಗೆ ಅವ್ನು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟ. ನಾನು ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ಲ, ಎಲ್ಲ ಆರಾಕಿ ಆಮೇಲೆ ಕೆಳಗಡೆ ಹೋದೆ. ತುಂಬಾ ಬಿಸಿಲಿತ್ತು ಮಾತ್ರ. ಎತ್ಕೊಂಡು ನಡಿ ಬಕೆಟು. ಈ ಮಧ್ಯಾಹ್ನದ ಹೊತ್ತಂತೂ ಹೆವಿ ಬಿಸಿಲಿರುತ್ತೆ, ಅಂದರೆ ಕಾಲು ಇಡೋದಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಅದರಲ್ಲೂ ಏನಾದರೂ ಈ ಥರ ಹೆವಿ ಕೆಲಸ ಮಾಡಿಬಿಟ್ರಂತೂ ಇನ್ನೂ ಬೇಡ ಕತೆ ಅಂತ ಅನಿಸುತ್ತೆ. ಹಾಗೆ ಹಬ್ಬಕ್ಕೂ ಬೇರೆ ಮನೆ ಕ್ಲೀನ್ ಮಾಡಬೇಕು. ಆಗಲೇ ಎಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಆ ಯುಗಾದಿ ಹಬ್ಬಕ್ಕೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಿನ್ನು ಇವಾಗಿಂದ ಸ್ಟಾರ್ಟ್ ಮಾಡಬೇಕು. ಮಂಗಳವಾರ ಬುಧವಾರ ಈ ಥರ ನೋಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು ಹಬ್ಬ ಒಂದು ವಾರ ಇರೋ ಅನ್ನೋಂಗೆ. ಹಾಗೆ ತುಂಬ ಬಿಸಿಲಿತ್ತಲ್ವ, ಐಸ್ ಕ್ರೀಮ್ ತೊಗೊಂಬರೋಕ್ಕೆ ಹೇಳಿದ್ದೆ. ಹಾಗಾಗಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಂದಿದ್ರು. ಒಂದು ಬಟ್ಲು ತಿಂದ್ಬಿಟ್ಟು ಅಪ್ಪುಗೆ ಕಾಣಿಸ್ಲಿಲ್ಲ, ಯಾಕಂದರೆ ಇವಾಗಲೇ ನೆಗಡಿ ಆಗಿದೆ. ಹಾಗಾಗಿ ಅವ್ನಿಗೇನು ಕೊಡಲಿಲ್ಲ. ನಾವು ಮಾತ್ರ ತಿಂದ್ಬಿಟ್ಟು ಸಂಜೆ ಇನ್ನೊಂದು ಸತಿ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮಾಡಿ ಅಪ್ಪುಗೂ ಅವನು ಫ್ರೆಶ್ ಅಪ್ ಆಗಿ ಅವನು ಪೂಜೆ ಮುಗಿಸ್ಬೇಕಾದ್ರೆ ಅದನ್ನು ಆರತಿ ತೊಗೊತಾರಲ್ವ, ಅವ್ನು ನೋಡ್ಬೋದು ಎಷ್ಟು ಪುಟ್ಟ ಕೈಯಲ್ಲಿ ಆರತಿನ ತೊಗೊಳ್ತಾ ಇದ್ದ. ಹಾಗೆ ಕೈ ಮುಗಿ ಅಂತ ಅಂದರೆ ಅಡ್ಡು ಬೀಳಕ್ಕೆ ಹೋಗೋದು, ಹಿಂಗೆ ಅನ್ನೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಸಂಜೆ ಪೂಜೆ ಮಾಡಿದೆ ನಾನು. ಕಾಲಭೈರವ ಜಾತ್ರೆ ಇದ್ದಿದ್ದರಿಂದ ಬೆಳಗ್ಗೆ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಹಾಗಾಗಿ ಸಂಜೆ ಮುಗಿಸ್ಕೊಂಡೆ. ಇವತ್ತು 2 ದಿವಸದ ವೀಡಿಯೋನ ತುಂಬ ಸಿಂಪಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.